ಬಿಡದಿ ಟೌನ್ಶಿಪ್ ಯೋಜನೆಗೆ ಪರ ವಿರೋಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ನಿವೃತ್ತ ನ್ಯಾಯಮೂರ್ತಿ ಅವರ ಒಂದು ನೇತೃತ್ವದಲ್ಲಿ ಜನರ ಜೊತೆ ಸಮಾಲೋಚನೆ ಮಾಡಲಾಗ್ತಾ ಇದೆ. ನಿವೃತ್ತ ನ್ಯಾಯಮೂರ್ತಿ ಆಗಿರುವಂತಹ ವಿ ಗೋಪಾಲಗೌಡ ನೇತೃತ್ವದಲ್ಲಿ ಹಿಯರಿಂಗ್ ಮಾಡಲಾಗಿದೆ. ಬೈರಮಂಗಲ ಗ್ರಾಮದಲ್ಲಿ ಸಾರ್ವಜನಿಕರ ವಿಚಾರಣೆ ನಡೀತಾ ಇದೆ. ರೈತರ ಭೂಮಿಯ ದಾಖಲಾತಿಯನ್ನ ಪರಿಶೀಲನೆ ಮಾಡ್ತಿದ್ದಾರೆ ವಿ ಗೋಪಾಲಗೌಡ, ನಿವೃತ್ತ ನ್ಯಾಯಮೂರ್ತಿ ಇವರು. ಹಾಗಾಗಿ ಅವರ ನೇತೃತ್ವದಲ್ಲಿ ಆಗ್ತಾ ಇರುವಂತಹ ಹಿಯರಿಂಗ್. ಬೈರಮಂಗಲಕ್ಕೆ ಹೋಗಿ ಅಲ್ಲಿ ರೈತರ ಸಮಾಲೋಚನೆ, ಇದು ರೈತರ ಮನಸ್ಥಿತಿ ಹೇಗಿದೆ, ಕೊಡುವಂಥ ಮನಸ್ಥಿತಿ ಇದೆಯಾ ಅಥವಾ ಹೋರಾಟ ಯಾವ ರೀತಿಯಾಗಿ ಮುಂದಿನ ದಿನಮಾನಗಳಲ್ಲಿ ಹೋರಾಟದ ತೀವ್ರತೆ ಇರುತ್ತೆ, ಹೋರಾಟ ನಿಜನಾ ಸುಳ್ಳ, ಹೇಗೆ ಏನು ಎತ್ತ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. 170 ಜನರಲ್ಲಿ ಇರೋದು ನಮ್ಮದು ಸರ್ವೆ ನಂಬರ್ ಭೂಮಿ. ಅದರಲ್ಲೆಲ್ಲ ಏನಾಗಿದೆ ಅಂದರೆ ರೇಷ್ಮೆ ಕೃಷಿ ಜಾಸ್ತಿ, ತೆಂಗು ಅಡಿಕೆ ಇದನ್ನು ಅವಲಂಬಿಸ್ಕೊಂಡು ನಮ್ಮ ಮಹಿಳೆಯರು ಜಾಸ್ತಿ ಇದನ್ನು ಇದು ಮಾಡಿಕೊಂಡು ನಾವು ಜೀವನ ಮಾಡ್ತಾ ಇದ್ದೀವಿ. ಆದರೆ ಈ 5 ಜನ ಮಾತ್ರ ಒಪ್ಪಿಗೆ ಕೊಡಲಿಲ್ಲ. 180 ಜನ ಪಾಣಿಲಿನೂ ನಮಗೆ 280 ಜನ ಪಾಣಿಲಿ ಎಲ್ಲ ಒಪ್ಪಿಗೆ ಕೊಟ್ಟಿದ್ದಾರೆ. ನಮ್ಗೆ ಏನಂತ ಅಂದರೆ